ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಂದ್ಯಾ ಫ್ರಮ್ ಶ್ರೀ ಸಿದ್ಧಿವಿನಾಯಕ ಫುಡ್ ಪ್ರಾಡಕ್ಟ್ಸ್ ಕಡೆಯಿಂದ. ನಿಮಗೆ ಗೊತ್ತಿರಂಗೆ ನಿನ್ನೆ ನಾನು ಹಾಕಿದ್ದು ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು, ಹಾಗೆ ತುಂಬಾ ನಮಗೆ ಖುಷಿನೂ ಆಯಿತು. ಈಗ ಅದರಲ್ಲಿ ನಾವು ಏನೇನು ಹಾಕಿದ್ದೀವಿ, ಹೇಗೆ ಅದನ್ನು ಪ್ರಿಪೇರ್ ಮಾಡ್ತೀವಿ, ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಅದು ಎಷ್ಟು ನಿಮಗೆ ಹೆಲ್ತ್ಗೆ ಬೆನಿಫಿಟ್ ಆಗಿರುತ್ತೆ ಅಂತ ನೀವೇ ನೋಡ್ಬೋದು. ಬನ್ನಿ. ಈಗ ನೋಡ್ತಿರೋದು ನೀವು ನಾನು ನಿನ್ನೆ ಹಾಕಿರೋ ವಿಡಿಯೋಗೆ ನನಗೆ ಬಂದಿರುವಂಥ ಆರ್ಡರ್ಸ್. ಇನ್ನೂ ಆರ್ಡರ್ಸ್ ಇದೆ, ಅದಿನ್ನೂ ಪ್ಯಾಕ್ ಮಾಡಿಲ್ಲ. ಇದು ಜಸ್ಟ್ ಪ್ಯಾಕ್ ಮಾಡಿದ್ದೆ, ಹಾಗಾಗಿ ನಾನು ವಿಡಿಯೋಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾವು ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ ತೋರಿಸ್ತೀನಿ. ಮೊದಲಿಗೆ ಮೊಳಕೆ ಕಟ್ಟಿರೋ ರಾಗಿನ ಫಸ್ಟು 24 ಅವರ್ಸ್ ನೆನೆಸಿಟ್ಟು ಆಮೇಲೆ ಅದನ್ನು 2 ರಿಂದ 3 ದಿನದ ತನಕ ನಾವು ಮೊಳಕೆ ಬರೋದಕ್ಕೆ ಬಿಡ್ತೀವಿ. ಆಮೇಲೆ ಅದನ್ನು ಒಂದು 2 ದಿನ ಚೆನ್ನಾಗಿ ಒಣಗಿಸಿ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪನೇ ಹುರಿದು ಅದನ್ನು ಈಗ ರಾಗಿ ಎಲ್ಲ ಹುರಿದಾದ್ಮೇಲೆ ಇದೆಲ್ಲ ನಟ್ಸು ನಾವು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗೆ ಲೋಟಸ್ ಸೀಡ್ಸನ್ನು ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ನು ಒಣಶುಂಠಿ ಹಾಗೆ ಏಲಕ್ಕಿನೂ ಆ್ಯಡ್ ಮಾಡಿದ್ದೀವಿ. ಈಗ ಇದನ್ನು ಎಲ್ಲನೂ ಮಿಲ್ಲಿಗೆ ಹಾಕಿಸಿ ಪುಡಿ ಮಾಡಿ ಇದಕ್ಕೆ ಸ್ವಲ್ಪ ಕೋಕೋ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ನೋಡಿ, ಇದನ್ನು 2 ಸಾರಿ ಜರಡಿ ಮಾಡಿ ನೀಟಾಗಿ ಯಾವುದೇ ಥರ ಲಂಪ್ಸು ನಿಮಗೆ ಫಾರ್ಮ್ ಆಗದೆ ಇರೋ ಥರ ನೀಟಾಗಿ ನಾವು ರೆಡಿ ಮಾಡಿದ್ದೀವಿ. ಈ ಥರ ಹೆಲ್ತಿಯಾಗಿರುವ ಮಿಕ್ಸ್ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಈಗ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಆ್ಯಡ್ ಮಾಡಿದ್ದೀವಿ ಅಂತ ಈ ಥರ ನಾವು ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇಲ್ಲ, ಆರ್ಟಿಫಿಷಿಯಲ್ ಕಲರ್ಸ್ ಆ್ಯಡ್ ಮಾಡದೆ ಹೆಲ್ತಿಯಾಗಿ ಒಂದು ಮಗುಗೆ ನಾವು ಎಷ್ಟು ಹೆಲ್ತಿಯಾಗಿ ಕೊಡಬೇಕೋ ಅಷ್ಟೇ ಹೆಲ್ತಿಯಾಗಿ ಈ ಮಿಕ್ಸ್ನ ಕೊಡ್ತಾ ಇದ್ದೀವಿ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡಿ, ಹಾಗೆ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡಿ. ಇದು ಈ ಪುಡಿನ ಇಟ್ಕೊಂಡು ನೀವು ಇನ್ನೂ ಏನೇನು ರೆಸಿಪೀಸ್ ಮಾಡ್ಬೋದು ಅಂತ ಫ್ಯೂಚರ್ ವ್ಲಾಗ್ಸಲ್ಲಿ ನಾನು ಮಾಡಿ ತೋರಿಸ್ತೀನಿ. ಈಗ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಪ್ರಾಡಕ್ಟ್ನ ಆರ್ಡರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.